ಇಸ್ರೇಲ್ ಮತ್ತು ಇರಾನ್ ಮಧ್ಯದ ಯುದ್ಧದ ಹಿನ್ನೆಲೆಯಲ್ಲಿ ರಾಯಚೂರಿನ ಜನರು ಕೂಡ ಪೆಟ್ರೋಲ್ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂಥ ಗುಮಾನಿ ಎದ್ದಿರುವಂಥ ಕಾರಣಕ್ಕಾಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳತ್ತ ಬರ್ತಾ ಇರುವಂಥದ್ದನ್ನು ತಾವು ದೃಶ್ಯದಲ್ಲಿ ನೋಡ್ಬೋದು. ಸಾಕಷ್ಟು ಜನ ಬಂದು ಟ್ಯಾಂಕನ್ನು ಫುಲ್ ಮಾಡಲಿಕ್ಕೆ ಮುಂದಾದರು. ಆದರೆ ಅಷ್ಟರ ಮಟ್ಟಿಗೆ ಸ್ಟಾಕ್ ಇಲ್ದಿರುವಂಥ ಕಾರಣಕ್ಕಾಗಿ ಮತ್ತು ಕ್ರೌಡ್ನ ಕಂಟ್ರೋಲ್ ಮಾಡದೇ ಇರುವಂಥ ಕಾರಣಕ್ಕಾಗಿ ಸದ್ಯ ಪೆಟ್ರೋಲ್ ಬಂಕನ್ನು ಬಂದ್ ಮಾಡಿರುವಂಥ ಸ್ಥಿತಿ ತಾವು ನೋಡ್ಬೋದು. ಯಾವ ರೀತಿ ಗಂಟೆಗಟ್ಟಲೆ ಬೈಕ್ ಸವಾರರು ಕ್ಯೂನಲ್ಲಿ ನಿಂತ್ಕೊಂಡು ಪೆಟ್ರೋಲ್ನ ಹಾಕಿಸ್ಲಿಕ್ಕೆ ಮುಂದಾದರು. ಆದರೆ ಪ್ರತಿಯೊಬ್ಬರು ಕೂಡ ಪೆಟ್ರೋಲ್ ಸಮಸ್ಯೆ ಉಲ್ಬಣ ಆಗುತ್ತೆ ಅನ್ನುವಂಥ ಕಾರಣಕ್ಕಾಗಿ ಫುಲ್ ಟ್ಯಾಂಕನ್ನು ಮಾಡಿಸ್ತಾ ಇದ್ದಾರೆ. ಇದೇ ಕಾರಣಕ್ಕಾಗಿ ಸಾಕಷ್ಟು ಜನ ಪೆಟ್ರೋಲ್ ಬಂಕ್ಗಳ ಹತ್ರ ರಾಯಚೂರಿನಲ್ಲಿರುವಂಥ ಪ್ರತಿಯೊಂದು ಪೆಟ್ರೋಲ್ ಬಂಕ್ಗಳಲ್ಲೂ ಕೂಡ ಇದೇ ಸ್ಥಿತಿ ಇರುವಂಥದ್ದು. ಸಾಕಷ್ಟು ಸಮಸ್ಯೆ ಕೂಡ ಉಲ್ಬಣ ಆಗ್ತಾ ಇರುವಂಥದ್ದು. ಯಾಕಂತ ಹೇಳಿದ್ರೆ ಫುಲ್ ಟ್ಯಾಂಕ್ ಅಂತಂದರೆ ನಮಗೆ ಲಿಮಿಟೆಡ್ ಸ್ಟಾಕ್ ಇರುತ್ತೆ. ಹೀಗಾಗಿ ಪ್ರತಿಯೊಬ್ಬರು ಕೂಡ ಸಾಕಷ್ಟು ಅಂದರೆ ಪೂರ್ಣ ಪ್ರಮಾಣದಲ್ಲಿ ಪೆಟ್ರೋಲ್ ಹಾಕಿಸ್ಕೊಂಡ್ರೆ ಉಳಿದಂಥ ಸ್ಟಾಕ್ ನಮಗೆ ಸಿಗೋದಿಲ್ಲ. ಹೀಗಾಗಿ ಈ ರೀತಿ ಕ್ರೌಡ್ ಉಂಟಾದರೆ ಸಾಕಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ ಇಲ್ಲಿರುವಂಥ ಮಾಲೀಕರು ಕೂಡ ಹೇಳ್ತಾ ಇರುವಂಥದ್ದು. ಸದ್ಯ ತಾವು ದೃಶ್ಯದಲ್ಲಿ ನೋಡಿದ್ರೆ ಇನ್ನೂ 2 ರಿಂದ 3 ಗಂಟೆ ಆದರೂ ಕೂಡ ಈ ಕ್ರೌಡ್ ಕ್ಲಿಯರ್ ಆಗಲ್ಲ ಅನ್ನುವಂಥದ್ದು ಮೇಲ್ನೋಟಕ್ಕೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ತಾವು ದೃಶ್ಯದಲ್ಲಿ ನೋಡ್ಬೋದು, ಏನು ಮೀಟರ್ ಇರುತ್ತೆ ಸಂಪೂರ್ಣವಾಗಿ ಬಂದ್ ಮಾಡಿದ್ದಾರೆ. ಎಲ್ಲೂ ಕೂಡ ಈ ರೀತಿ ಅಂದರೆ ಸಾಕಷ್ಟು ಕಡೆಗಳಲ್ಲಿ ಈಗಾಗಲೇ 2-3 ಪೆಟ್ರೋಲ್ ಬಂಕ್ಗಳು ಬಂದ್ ಆಗಿದ್ದಾವೆ. ಆದರೆ ಇಲ್ಲಿ ಸದ್ಯ ಆ್ಯಕ್ಟಿವ್ ಅಲ್ಲಿ ಇತ್ತು. ಆದರೆ ಕ್ರೌಡ್ ಹೆಚ್ಚಾಗಿರುವಂಥ ಕಾರಣಕ್ಕಾಗಿ ಸದ್ಯ ಅದನ್ನು ನಿಯಂತ್ರಣ ಮಾಡಲಿಕ್ಕೆ ಆಗದೇನೆ ಇದನ್ನು ಕೂಡ ಸದ್ಯ ಬಂದ್ ಮಾಡಿರುವಂಥದ್ದು. ನೋಟಿಸನ್ನು ಕೂಡ ಪೆಟ್ರೋಲ್ ಬಂಕ್ ಓನರ್ ಹಚ್ಚಿರುವಂಥದ್ದು. ಅಂದರೆ ಪ್ಲೀಸ್ ಅವಾಯ್ಡ್ ಫಿಲ್ಲಿಂಗ್ ಇನ್ ಬ್ಯಾರಲ್ಸ್ ಆ್ಯಂಡ್ ಪ್ಲಾಸ್ಟಿಕ್ ಕ್ಯಾನ್ಸ್ ಆ್ಯಂಡ್ ಬಾಟಲ್ಸ್ ಅಂತೇಳಿ ಸ್ಪಷ್ಟವಾಗಿರುವಂಥ ಒಂದು ವಿಚಾರವನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ. ಅಂದರೆ ಯಾರೂ ಕೂಡ ಬ್ಯಾರಲ್ ಮತ್ತು ಕ್ಯಾನ್ಗಳಲ್ಲಿ ಪೆಟ್ರೋಲ್ಗಳನ್ನು ತುಂಬು ಕೊಡೋದಿಲ್ಲ ಅನ್ನೋದ್ರ ಬಗ್ಗೆ ಸ್ಪಷ್ಟವಾಗಿರುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ. ಸ್ಥಳದಲ್ಲಿ ಪೊಲೀಸರನ್ನು ಕೂಡ ಸದ್ಯ ನಿಯೋಜನೆ ಮಾಡಿರುವಂಥದ್ದನ್ನು ಕೂಡ ತಾವು ನೋಡ್ಬೋದು. ಅಂದರೆ ಸಾಕಷ್ಟು ಕ್ರೌಡ್ ಇದೆ, ನಿಯಂತ್ರಣ ಮಾಡಲಿಕ್ಕೆ ಆಗ್ತಾ ಇಲ್ಲ. ಹೀಗಾಗಿ ಪೆಟ್ರೋಲ್ ಏನು ಬಂಕಲ್ಲಿದ್ದಂಥ ಸಿಬ್ಬಂದಿ ಕೂಡ ಸೈಡ್ಗೆ ಸರಿದಿದ್ದಾರೆ. ಕ್ರೌಡ್ ಕ್ಲಿಯರ್ ಮಾಡಲಿಕ್ಕೆ ಆಗಲ್ಲ. ಸಾಕಷ್ಟು ಜನ ಗಲಾಟೆಗೆ ಬರ್ತಾ ಇದ್ದಾರೆ. ಪ್ರತಿಯೊಬ್ಬರಿಗೂ ಕೂಡ ಫುಲ್ ಟ್ಯಾಂಕ್ ಅಂದರೆ ಸಮಸ್ಯೆ ಆಗುತ್ತೆ ಅನ್ನುವಂಥ ನಿಟ್ಟಿನಲ್ಲಿ ಸದ್ಯ ಈ ಒಂದು ಪೆಟ್ರೋಲ್ ಬಂಕನ್ನ ಕಾರ್ಯ ಸ್ಥಗಿತ ಮಾಡಿರುವಂಥದ್ದು. ನಮ್ಮ ಜೊತೆಗೆ ಓನರ್ ಇದ್ದಾರೆ, ಅವ್ರನ್ನ ಮಾತಾಡಿಸುವಂಥ ಪ್ರಯತ್ನ ಕೂಡ ಮಾಡ್ತೇನೆ. ಸರಿ, ಸಾಕಷ್ಟು ಜನ ಬಂದು ತಮ್ಮ ಸಿಬ್ಬಂದಿ ಜೊತೆಗೆ ವಾಗ್ವಾದ ಮಾಡುವಂಥ ಘಟನೆಗಳು ನಡೀತಾ ಇದ್ದಾವೆ. ಸದ್ಯ ಏನಾಗ್ತಾ ಇರುವಂಥದ್ದು ಸರ್ ಈಗ? ಸರ್, ಮೇಜರಾಗಿ ಕ್ಯಾನು ಇದಕ್ಕೆಲ್ಲ ಬಂದ್ ಮಾಡಿದ್ದಾರೆ. ಸೊ ಬಾಟ್ಲ್ ನಾವು ಹಾಕ್ತಾ ಇಲ್ಲ ಬೆಳಗ್ಗೆಯಿಂದ. ಸೊ ಅದು ಏನಾಗಿದೆ ಅಂತಂದರೆ ಇವಾಗ ಕೆಲವು ಮಂದಿ ರೈತರು JCB ಆಯಿತು, ಟ್ರ್ಯಾಕ್ಟರ್ ಆಯಿತು ತೊಗೊಂಬರೋಕ್ಕಾಗಲ್ಲ. ಇಲ್ಲಿ ಕ್ರೌಡ್ ಇರೋದಕ್ಕೆ ನಿಂತು ಇದು ಮಾಡೋಕ್ಕೂ ಆಗಲ್ಲ ಅವರಿಗೆ. ಸೊ ಹಂಗಾಗಿ ಅವರು ಅದು ಹಾಕ್ರಿ ಅಂತಂದು ನಮಗೆ ಕಿರುಕುಳ ಹುಡುಗರಿಗೆಲ್ಲ ಮ್ಯಾನ್ ಹ್ಯಾಂಡ್ಲಿಂಗ್ ಮಾಡ್ತಾಯಿದ್ದಾರೆ. ಸೊ ಹಂಗಾಗಿ ನಾವು ಪೊಲೀಸರಿಗೂ ಕರೆಸಿದ್ದೀವಿ, ಅವ್ರ ಮಾತು ಕೇಳ್ತಾ ಇಲ್ಲ. ಸರ್, ಸದ್ಯ ಯಾಕೆ ಜನ ಪ್ಯಾನಿಕ್ ಆಗಿದ್ದಾರೆ? ಏನು ಸಿಚುವೇಶನ್? ಅವರಿಗೆ ಇನ್ನೂ ಒಂದು 2-3 ಡೇಸಿಗೆ ಲೋಡ್ ಬರೋದಿಲ್ಲ, ಕಂಪ್ಲೀಟ್ ಸ್ಟಾಕ್ ಕಲಾಸ್ ಆಗ್ತದೆ ಅಂತಂದು ಅವ್ರದ್ದು ಅಭಿಪ್ರಾಯ. ಬಟ್ ನಮ್ಮ DO ಕಡೆಯಿಂದ ನಮ್ಮ ಸೇಲ್ಸ್ ಆಫೀಸರು ಎಲ್ಲ ಸ್ಟಾಕ್ ಎಲ್ಲ ಚೆನ್ನಾಗೇ ಇದೆ, ಪ್ರಾಬ್ಲಮ್ ಏನೂ ಇಲ್ಲ. ಸೊ ಇವ್ರು ಏನಂತಂದರೆ ಪ್ರತಿಯೊಬ್ಬರು ಫುಲ್ ಟ್ಯಾಂಕ್ ಮಾಡಿಸ್ಕೊಂಡು ಹೋದರೆ ಎಲ್ಲರಿಗೂ ಬರೋಲ್ಲ. ಸೊ ಹಂಗಾಗಿ ನಾವು ಕಟ್ ಮಾಡಿ ಹಾಕ್ಬೇಕು ಸರ್. ಅಂದರೆ 1000 ರೂಪೀಸ್ ಜಾಗದಲ್ಲಿ 300 ರೂಪೀಸು ಈ ಥರ ಹಾಕಿದರೆ ಅನುಕೂಲ ಆಗುತ್ತೆ, ಎಲ್ಲರಿಗೂ ಮುಟ್ತದೆ, ಟೈಮ್ನು ಕನ್ಸ್ಯೂಮ್ ಆಗುತ್ತೆ, ಸ್ವಲ್ಪ ಕಮ್ಮಿ ಇದಾಗುತ್ತೆ. ಏನಾದ್ರು ರೆಗ್ಯುಲರ್ ಸ್ಟಾಕಿಗೆ ಆರ್ಡರ್ ಮಾಡಿದರೆ ಅಥವಾ ಎಕ್ಸ್ಟ್ರಾ ಸ್ಟಾಕಿಗೆ? ಇಲ್ಲ, ನಮ್ಮ ರೆಗ್ಯುಲರ್ ರೋಟೀನ್ ಏನಿದೆ ಅದ್ರ ಮೇಲೆ ಮಾಡ್ತಾ ಇದ್ದೀವಿ. ಅಂದರೆ ಸ್ಟಾಕ್ ಬರೋದಿದೆ ಸರ್ ಈಗ? ಬರ್ತಾ ಇದೆ, ಇವತ್ತು ಬರ್ತದೆ, ನಾಳೆನೂ ಇದೆ, ನಾಡ್ದೂ ಇಂಡೆಂಟ್ ಇದೆ. ಇಷ್ಟು ಕ್ಲಿಯರ್ ಆಗಿ ನೀವು ಮಾಲೀಕರು ಹೇಳ್ತಿದ್ರೆ ಜನರು ಯಾಕೆ ಈ ರೀತಿ ಮಾಡ್ತಾರೆ? ಅದು ನಮ್ಗೆ ಗೊತ್ತಿಲ್ಲ ಸರ್. ಅದು ಒಂದು ಕ್ರೌಡ್ ನೋಡಿ ಅವ್ರು ಬರ್ತಾ ಇದ್ದಾರೆ ಹಂಗೆ ವಾಪಸ್ಸು. ನಾಳೆನೂ ಎಲ್ಲ ಗ್ರಾಹಕರು ಸಾಕಷ್ಟು ಜನ ಇದ್ದಾರೆ, ಮಾತಾಡ್ತೀನಿ. ಸರ್ ಹೇಳ್ರಿ, ಎಷ್ಟು ಗಂಟೆ ಆಯ್ತು ನೀವು ಬಂದು? ಏನಾಗೈತ್ರಿ ಈಗ? 2 ತಾಸು ಆಯ್ತು. ಅಲ್ಲಿಂದ ಪಾಯ ತೊಗೊಂಬಂದಿವಿ. ಇತ್ತಾಗಿಂದ ಡಬಲ್ ಲೈನ್ ಐತೆ, ಸಿಂಗಲ್ ಲೈನ್ ಇನ್ನೂ ತಗ ಆಗತ್ತಿಲ್ಲ. ಈಗ 2 ತಾಸು ಆದ್ಮೇಲೆ ಬರೋದಿಂದ ಬಂದ್ ಮಾಡ್ಯಾರ. ಏನು ಹೇಳ್ತಾರೆ? ಇನ್ನಷ್ಟು ಅವ್ರ ಸಿಬ್ಬಂದಿಗೆ ಏನೋ ಬೇಯಾಕತ್ತಾರಂತ. ಏನು ಬೇಯಾಕತ್ತಾರ? ಯಾರು ಬೇಯಾಕತ್ತಾರೆ? ಸಿಬ್ಬಂದಿಯನ್ನು ಮುಂಜಾಗ್ರತಾ ಕ್ರಮವಾಗಿ ಈ ಕಾರ್ಯವನ್ನು ಸ್ಥಗಿತ ಮಾಡಿದ್ವಿ ಅಂತ ಸದ್ಯ ಇಲ್ಲಿರುವಂಥ ಮಾಲಕರು ಹೇಳ್ತಾ ಇರುವಂಥದ್ದು. ಕ್ಯಾಮರಾ ಪರ್ಸನ್ ವಾಸುದೇವ್ ಜೊತೆ ಭೀಮೇಶ್ ಪೂಜಾರಿ, TV9 ರಾಯಚೂರು.